ಡಾಕ್ಟ್ರ, ನಾ ಇಂಜಿನಿಯರು ಅಂತ ತಿಳ್ಕೊಂಡು ಅನ್ನುವಂಥದ್ದು ಏನೈತಲ್ಲ, ಇಲ್ಲಿ ಬಂದಾಗ ಬಸವ ಭವನದ ಬಂದಾಗ ನಾವೆಲ್ಲರೂ ಕೂಡ ಶ್ರೀಗಿರಿಯ ಮಲ್ಲಿಕಾರ್ಜುನ ಭಕ್ತರು ಅನ್ನುವುದನ್ನು ಮಾತ್ರ ಮರಿಬಾರ್ದು. ನಾವೆಲ್ಲರೂ ಒಂದೇ. ನಾ ಇಂಜಿನಿಯರ್ ಅಲ್ಲ, ನಾ ಡಾಕ್ಟರ್ ಅಲ್ಲ, ನಾ ವಕೀಲ ಅಲ್ಲ ಅಂತ ತಿಳ್ಕೊಂಡು ಬಿಟ್ಟು ನಾವೆಲ್ಲರೂ ಶ್ರೀಗಿರಿಯ ಮಲ್ಲಿಕಾರ್ಜುನನ ಭಕ್ತರು ಅನ್ಕೊಂಡು ಬರ್ಬೇಕು. ಹಂಗೆ ಬರ್ಲಿಲ್ರಿ ಅವ ಕವಿ ಏನಂದ, ಶಿವನ್ ನೋಡ್ಬಾರ್ದು, ನಾನು ಶಿವನ್ ನೋಡಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ದ, ವಿಷ್ಣು ಪರಮ ಭಕ್ತದಿ ನಾನು ಅಂತ ತಿಳ್ಕೊಂಡು ಅನ್ಕೊಂತ ಹಿಂಗೆ ಹೋಗೋದ್ರಾಗ ಏನಾಯ್ತು, ಶ್ರೀಶೈಲ ಕ್ಷೇತ್ರ ದಾಟಿದ, ಕಣ್ಣು ಹೋದ್ವತ್ತು. ತಿರುಪತಿಗೆ ಹೋಗ್ಯಾನ, ತಿರುಪತಿ ಒಳಗೆ ಹೋಗಿ ವೆಂಕಟೇಶ್ವರಿಗೆ ಅಂದಂತ, ನಾನು ನಿನ್ನ ಪರಮ ಭಕ್ತನದೀನಿ, ನನ್ನ ಕಣ್ಣು ಕಳೆದಿಲ್ಲೇನು, ನಾ ಕಳೆದವ್ ನಾನಲ್ಲ ಅಂದವ, ಕಳೆದವ್ ನಾನಲ್ಲ, ಮತ್ತು ನಾನು ಪಂಡಿತದೀನಿ, ನಾ ವಿಷ್ಣು ಭಕ್ತದೀನಿ, ನಾ ನಿನ್ನ ಸಲುವಾಗಿ ಅಲ್ಲಿಂದ ಇಲ್ಲಿ ನೋಡಬಾರ್ದು, ಶಿವನ ನೋಡಬಾರ್ದು ಅಂತ ತಿಳ್ಕೊಂಡು ಅಲ್ಲಿಂದ ನಾ ಇಲ್ಲಿ ಬಂದೀನಿ, ನನ್ನ ಕಣ್ಣು ಕಳೆದು ಹಿಂಗಾಗೈತೆ. ಅವಾಗ ವಿಷ್ಣು ಅಂದಂತ, ಹುಚ್ಚ, ನನಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥವನು ಶಿವ, ಅವನು ಶಿವ ಅದಾನ, ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಿಶ್ವಾತೀತ ವಿಶ್ವಾಂಬರ ಅದಾನವ, ಅವ ನನಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥವನು, ಅವನಿಗೆ ನೀನು ಕಣ್ಣು ನೋಡ್ಲಿಲ್ಲಪ್ಪ ಅಂತ ತಿಳ್ಕೊಂಡ್ರೆ ಹೆಂಗಪ್ಪ? ಕೇವಲ ಎಷ್ಟೋ ಮಂದಿ ಭಕ್ತರು ಬಂದು ಅಲ್ಲಿ ಬರೇ ಶ್ರೀಶೈಲ ಶಿಖರವನ್ನ ನೋಡಿದ್ರೆ ಸಾಕು ಪುಣ್ಯ ಬರ್ತದ ಅಂತ ತಿಳ್ಕೊಂಡಂತಾರ. ಅಂತ ಸಮಯದೊಳಗೆ ನೀನು ಕಣ್ಣು ಮುಚ್ಕೊಂಡು ಹೋಯ್ದಿ ಅಂತ ತಿಳ್ಕೊಂಡ್ರೆ ನೀನೆಂತ ಪಾಪ ಇರ್ಬೇಕಂದ್ರಂತವ್ರು. ಯಾರು? ವಿಷ್ಣು ಅಂದ ಬೇಕತ್ತಿಂದಂತ. ಅಲ್ಲೋ, ಎಲ್ಲರೂ ಶ್ರೀಶೈಲ ಶಿಖರ ನೋಡಿದ್ರೆ ಸಾಕು, ಮಲ್ಲಯ್ಯ ನೋಡೋದು ಬೇಡ, ಶಿಖರ ನೋಡಿದ್ರೆ ಸಾಕು ಪುಣ್ಯ ಬರ್ತದ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರ. ಅಂಥದ್ರೊಳಗೆ ನೀನು ಕಣ್ಣು ಮುಚ್ಕೊಂಡು ಬಂದಿ ಅಂದ್ರೆ ನಿನ್ನಂಥ ಪಾಪಿ ಜಗತ್ತಿನೊಳಗಿಲ್ಲ, ನಿನ್ನಂಥ ಪಾಪಿ ಜಗತ್ತಿನೊಳಗಿಲ್ಲ, ನೀನು ಬಹಳ ಪಾಪ ಮಾಡಿದ, ನಿನ್ನ ಗರ್ವದ ಸ್ವಕ್ಕದ ಹಾಗೆ ಈಗ ಅಂತ ತಿಳ್ಕೊಂಡು ಬೇಕತ್ತಿದ. ಮತ್ತೀಗ ನನ್ನ ಕಣ್ಣು ಕಾಣಂಗಿಲ್ಲ, ನಾ ಏನು ಮಾಡಿ ಅಂದ್ರೆ ಎಲ್ಲಿ ಕಳ್ಕೊಂಡಿದ್ದೆ ಅಲ್ಲೇ ಹುಡುಕ್ ಹೋಗಂದ್ರ ಶರಣ್ರ, ಎಲ್ಲಿ ಕಳ್ಕೊಂಡಿದೀಯ ಅಲ್ಲೇ ಹುಡುಕ್ಬೇಕಲ್ಲ. ನಾವೆಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕೋಕೆ ಹೋಗ್ಬೇಕು. ಇಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕೋಕೆ ಹೋದ್ರ ಶರಣ್ರ, ಯಾವುದೋ ಒಂದು ಮುದುಕಿ ಸೂಜಿ ಕಳ್ಕೊಂಡಿತ್ತಂತ, ಕಳ್ಕೊಂಡು ಹೋಗಿ ಎಲ್ಲಿ ಬೆಳಕಿತ್ತು ಅಲ್ಲಿ ಹುಡುಕಾಕತ್ತಿತ್ತಂತ. ಎಲ್ಲರಿಗೆ ಕೇಳಿದ್ರೆ ಇಲ್ಲಿ ಏನು ಹುಡುಕಾಕತ್ತೀರಿ? ಸೂಜಿ ಕಳೆದೈತಿ. ಎಲ್ಲಿ ಕಳೆದೈತಿ? ಮನ್ಯಾಗ ಕಳೆದೈತಿ. ಅಲ್ಲ, ಮನ್ಯಾಗ ಸೂಜಿ ಕಳ್ಕೊಂಡು ಬೆಳಕಿನಾಗ ಹುಡುಕಿದ್ರೆ ಸಿಗುತ್ತಾನ ಅದು? ಕಳ್ಕೊಂಡಿದ್ದು ಶ್ರೀಶೈಲದಾಗ ಶಿವನನ್ನ ನಿಂದೆ ಮಾಡಿದಿ ಶರಣ್ರ, ಶಿವನಿಗೆ ನಿಂದೆ ಮಾಡಿದಿ, ಶಿವನಿಗೆ ಅಪಮಾನ ಮಾಡಿದಿ, ನಾನು ನೋಡಬಾರ್ದು ನಿನ್ನ ತಿಳ್ಕೊಂಡು ಬಂದಿ ಅಂದ ಬಳಿಕ ಅವ ಸುಮ್ಮನೆ ಬಿಡ್ತಾನ? ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಅಲ್ಲೇ ಎಲ್ಲಿ ಕಳ್ಕೊಂಡಿದೀಯ ಅಲ್ಲೇ ಹೋಗ್ಬೇಕು ನೀನು ಅಂತ ತಿಳ್ಕೊಂಡು. ಮಹಾತ್ಮರಿಗಾಗ್ಲಿ ಯಾವಾಗಲೂ ಕೂಡ ಪರಮಾತ್ಮನಿಗೆ ಯಾವಾಗಲೂ ನೀವು ಸಿಟ್ಟು ಬಂದಿರ್ತೈತಿ. ಒಂದೊಂದು ಸಮಯದಾಗ ನೀವು ಬೈತಿರ್ತೀರಿ, ಬೇಯಂಗಿಲ್ಲ, ಭಾಳ ಚಂದ ಬೈತಿರ್ತೀರಿ ಶಿವನನ್ನ. ಸಣ್ಣ ಮನೆ ಬೇಯಿಗಿಲ್ಲ, ಅವಾಗ ಕಣ್ಣು ಕಿವಿ ಮುಚ್ಕೊಂಡು ಕುಂತಿರ್ತ, ನೀ ಬೇಯ ಮುಂದ ಬೇಯ್ದಿಲ್ಲ ಅಂದ್ರೆ ಒಟ್ಟ ಬೇಯ್ದಿಲ್ಲ, ಬೇಯ್ದಿರ್ರಿ. ಹೆಣದ ಮುಂದೆ ಕುತ್ಕೊಂಡು ಬೇಯ್ದಿರ್ತೀರಿ. ಎಂತ ನಿನ್ನ ಬಾಗಿಲಿಗೆ ಮುಳ್ಳು ಹಚ್ಚಲಿ, ನಿನ್ನ ಬಾಗಿಲಿಗೆ ಬೆಂಕಿ ಬೀಳಲಿ, ನಿನ್ನ ಹಣ್ಯಾಗ ಬೆಂಕಿ ಹಾಕ್ಲಿ ಅಂತ ತಿಳ್ಕೊಂಡು ಎಷ್ಟು ಚಂದ ಬೇಯ್ತಿರ್ರಿ. ನೋಡ್ಬೇಕಲ್ಲಿ ರಾಗ ಬದ್ಧವಾಗಿ ಎಷ್ಟು ಚಂದ ಹೇಳ್ತಿರ್ತಾರಂದ್ರೆ, ನೀವು ವಾದಿ ಬೀದಿ ಹೇಳ್ತಿರ್ತಾರ ಕೆಲವೊಬ್ರಾಗ. ಸರಿ, ನಿನ್ನ ಕಣ್ಣಿರು ಸರಿ ಇಲ್ಲ, ನಿನ್ನ ಕಣ್ಣು ಚಲೋ ಇಲ್ಲ ಸರ್ಕ ಅಂತ ತಿಳ್ಕೊಂಡು ಕೆಲವೊಬ್ರು ಸರಿಸಿ ಅಳ್ತಿರ್ತಾರೆ. ಮತ್ತೆ ಅಲ್ರಿ, ನಿನ್ನ ಬಾಗಿಲಿಗೆ ಬೆಂಕಿ ಹಚ್ಚಲ್ಲ, ಅವ್ನ ಬಾಗಿಲು ಎತ್ತಾಗೈತಿ ನೋಡ್ರಿ ನೀವು. ಬಾಗಿಲಿಗೆ ಮುಳ್ಳು ಹಚ್ಚಲ್ಲ ಅಂತ ತಿಳ್ಕೊಂಡಂತಾರೆ, ಅವ್ನ ಬಾಗಿಲು ಎತ್ತಾಗೈತಿ ನಾವು ನೋಡಿಲ್ಲ. ನಮನಿ ಬೈತಿರ್ತಾರೆ, ಹಂಗಾತ ಹಿಂಗಾತ, ನೀ ಅಂತಾವು ಇಂಥವು ಅಯ್ಯೋ ಒಂದಲ್ಲ, ಅದು ಎಲ್ಲರೂ ಬೈತಿರ್ತಾರೆ. ಒಂದು ಉಳಿಸೇ ಇಲ್ಲ ಅವನ್ನ. ಬೈಬಾರ್ದಂತ್ರಿ, ಬೈದು ಪಾಪ ಕಟ್ಕೊಳ್ಬಾರ್ದಂತ. ಶಿವನ್ನ ಮಹಾತ್ಮರನ್ನ ಯಾವಾಗಲೂ ನಿಂದೆ ಮಾಡೋದು. ನೀವು ಎಷ್ಟು ಬೈತಿರಲ್ಲ, ನೀವು ಎಷ್ಟು ತಪಸ್ಸು ಮಾಡಿದ್ರು ಬೈದ್ರಿ ಅಂದ್ರೆ ಪಾಪ ಇದಾಗಂಗಿಲ್ಲ. ಪುಣ್ಯ ಏನಂತ ತಿಳ್ಕೊಂಡ್ರೆ ನಶಿಸಿ ಹೋಗಿ ಪಾಪ ಪ್ರಾಪ್ತ ಆಗ್ತೈತಂತ. ಹಾಗಾಗಿ ಯಾವಾಗ ಕಷ್ಟ ಬಂದರೂ ಕೂಡ ಕಷ್ಟ ಬಂದೈತಿ ಅಂದ್ರೆ ಅಪ್ಪ ನೀನ ಅಂತ ತಿಳ್ಕೊಂಡು ಅನ್ಬೇಕಂತ. ಯಾವುದೋ ಒಂದು ಮುದುಕಿ ಕೂಳು ಬಿಡಿಯಕತ್ತಿತ್ತು. ಸಿದ್ಧಾರೂಢ, ನಾಗಲಿಂಗಪ್ಪಜ್ಜ, ಗರಗದ ಮಡಿವಾಳಜ್ಜ ಎಲ್ಲರೂ ಹೊಂಟಿದ್ರಂತ. ಅವನ್ನೆಲ್ಲ ಕಡೆ ಹೋಗೋರು ಅವ್ರಾಗ ಇರೋರು ಇರಾರ. ಮತ್ತು ಅವ್ರು ಮೊದಲ ಕೇಳಿ ನಿಮ್ಮೂರಿಗೆ ಬಂದು ಹೋಗ್ಯಾರ. ಅವರು ವಿಜಯಪುರಕ್ಕೆ ಸಿದ್ಧಾರೂಢರು ಭಾಳ ಕಷ್ಟ ಅನುಭವಿಸಿ ಹೋಗ್ಯಾರ. ಇಲ್ಲಿ ಬಂದೆಲ್ಲ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿ ಹೋಗ್ಯಾರ. ಸಿದ್ಧಾರೂಢರೆಲ್ಲ ಬಂದಾಗ ಯಾರೊಬ್ಬರು ಭಕ್ತರು ಮನೆಯಾಗಿ ಸ್ನಾನ ಮಾಡಿ ಚೆಂದಾಗಿ ನೋಡ್ಕೊಂಡಾರ. ಅವ್ರು ಯಾರೋ ಒಬ್ಬರು ಹೆಸರದ. ಹಾಗಾಗಿ ಅಂತ ಸಿದ್ಧಾರೂಢರು ಕೂಡ ಹೋಗ್ತಿದ್ರಂತ. ಹೋಗ್ಬೇಕಾದ್ರೆ ಸುಮ್ಮನೆ ಹಿಂಗೆ ಹೋಗ್ಬೇಕಾದ್ರೆ ಅದು ಮುದುಕಿ ಕೂಳು ಬಿಡ್ತಿತ್ತು ಗಾಡಿಗೆ. ಸುಮ್ಮನೆ ಇರ್ಬೇಕಿಲ್ಲ, ಹ್ಯಾಂಗೆ ಹೊಂಟ ನೋಡಿ, ಹ್ಯಾಂಗೆ ತಿಂದವ ಮನೆಗೆ ಅಡ್ಡಾಡಿ ಹೊಂಟ ನೋಡಂದ್ರೆ ಸುಮ್ಮನೆ ಹೆಂಗೆ ಎಂದು ಹುಳ್ಳೋಕೋವನ ಅಂದ್ಲಂತ. ಹಾಕಿ ಗೊತ್ತಾಕತ್ತಲ್ಲ, ಎಂದು ಹುಳ್ಳೋಕೋವನ ಅಂತ. ಹುಳ್ಳೋಕೋ ಅಂದ್ರೆ ಗೊತ್ತಾಕತ್ತೆ, ಎಂದು ಸಾಯ್ತವನ ಅಂತಂದ್ಲಂತ.
ಏನು ಸಾಯ್ತವ ನೋಡಿ ಹ್ಯಾಂಗೆ ಹೋಗತ್ ನೋಡಿ ಹ್ಯಾಂಗೆ ಅಂತ ತಿಳ್ಕೊಳೋದು ಸುಮ್ಮನೆ ಇರಲಿಲ್ಲ. ಮತ್ತು ಅದು ಏನು ಕೂಳು ಬಡಿಯಕತ್ತಿದ್ದು ಸಗಣಿ ತೊಗೊಂಡು ಹೋಗೋದಂತ ಅವ್ರಿಗೆ ಹಿಂದೆ ಹೋಗತ್ತೆ. ಹೋಗೊಂಬಂದ ಅವ್ನು ಆಗ್ಲಿಂಗ ಅಂದ ಸಿದ್ದಾರೂಢರಿಗೆ, ಅಲ್ಲಪ್ಪ ಮತ್ತು ಹಿಂಗೆ ಮಾಡತ್ತಳ ಮತ್ತು ಏನಾರ ಮಾಡ್ಲನ ಅಂದ. ಬ್ಯಾಡ್ ಬಿಡೋ ಮರೆ ಹಾಳಾಗಿ ಹೋಗ್ಲಕ್ಕ ಅಂತ ತಿಳ್ಕೊಳೋನು ಸುಮ್ಮನೆ ಇದ್ದು. ಮಾರನೇ ದಿವಸ ಹಿಂಗೆ ಹೊಂಟಿದ್ರಂತಲ್ಲ, ಹೋಗೊಂಬಂದು ಸುಮ್ಮನೆ ಇರಲಿಲ್ಲ. ಮತ್ತೆ ಒಳ್ಳೆ ಹಂಗೈತೆ ಅನ್ನೋದು, ಏನು ಸಾಯ್ತೇವ ನೀವು, ತನಗಾಗೈತೆ 100 ವರ್ಷ ಆಗೈತೆ ತಾನ ಸತ್ತಿಲ್ಲ, ಮತ್ತು ಅವ್ರಿಗೆ ಹೇಳಕೈತಿ. ತನಗೆ 100 ವರ್ಷ ಆಗೈತೆ ಅಂತ ತಾನ ಸತ್ತಿಲ್ಲ, ಅವ್ರಿಗೆ ಹೇಳಕೈತಿ. ಏನು ಸಾಯ್ತೇವ ನೀವು, ಏನು ಉಳಿ ಬರ್ತೈತೇನು, ಏನು ಸಾಯ್ತೇವ ಅಂತ ತಿಳ್ಕೊಂಡು ಅಂತ ಬೇಕೈತಿ. ಇದು ಹಿಂಗಾರು ಬಗೆಹರಿಗಿಲ್ಲ ಅಂತ ತಿಳ್ಕೊಂಡು ನಾಗ್ಲಿಂಗಜ್ಜ ಏನಂದ, ಗರಗದ ಮಡಿವಾಳಜ್ಜ, ಅಲ್ಲ ಹಿಂಗಾಗಿ ಬಗೆಹರಿಗಿಲ್ಲ ತಡಿ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಹೆಣ್ಮಗಳ ಹೆಸರು ರುದ್ರವ್. ಆಯ್ತು, ಏನು ವಯಸ್ಸು ಭಾಳ ಆಗೈತೆ, 100 ವರ್ಷ ಸಮೀಪ ಬಂದಾಗ ಏನಾಯ್ತು ಅಂತ ತಿಳ್ಕೊಂಡು ಹಿಂಗೆಲ್ಲರಿಗೆ ಹಿಂಗೆ ನಿಂದೆ ಮಾಡಿ. ಮತ್ತು ಅವ್ರಿಗೆ ಕೇಳಿರ್ತಾರೆ ಮಹಾತ್ಮರು. ಮೊದಲ ಅವ್ರು ಗುಡಿಯಾಗ ಹೋಗಿ ಮಲ್ಕೊಂಡಾಗ ಅವ್ನು ನಾಗ್ಲಿಂಗ ಕಿಡಿಗೇಡಿ ಮೊದಲ ಆ ಮುದುಕಿ ಏನಂತ ತಿಳ್ಕೊಂಡಿತ್ತಲ್ಲ, ಮಲ್ಕೊಂಡಿತ್ತು ರಾತ್ರಿ, ಬೆಳಗ್ಗೆ ಕರೆದ್ರಾಗ ಹೊಟ್ಟಿಲಾಗಿತ್ತು ಅದು ಮುದುಕಿ. ಬೆಳಗ್ಗೆ ಕರೆದ್ರಾಗ ಹೊಟ್ಟಿಲಾಗಿತ್ತದ. ಅಲ್ರಿ 98 ವರ್ಷ ವಯಸ್ಸು, ಇಂಥ ವಯಸ್ಸಿನಾಗ ಮತ್ತೆ ಹೊಟ್ಟಿಲಾಗಿ ಹೇಳಂದ್ ಹೊರಕ್ಕೆ ಬರವಲ್ದ ಅದು ಮುದುಕಿ. ಯವ್ವ ಅಂದ್ಲಕ್ಕಿ ಹಿಂಗೆ ನೋಡುತ್ತಾಳ ಹೊಟ್ಟಿಲಾಗ. ಏನು ಮಾಡ್ಬೇಕಂದ್ಲಕ್ಕಿ, ಬೇಡ ಹೊರಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಮನ್ಯಾಗ ಮಲ್ಕೊಂಡ್ರಿ. ಎಷ್ಟು ದಿನ, 8 ದಿನ ಮಲ್ಕೊಂಡು ಕಿಲಿ ಹಾಕೊಂಡು. ಊರಾಗ ಮಂದಿ ಅಂದ್ರೆ ಸತ್ತಾಳ ಏನು ನೋಡ್ರಿ ಅಂದ್ರೆ ಅವ್ರೆಲ್ಲರು. ಊರಾಗ ಒಂದಿವ್ಸ ಮಂದಿ ಗೌಡ್ರಿ ಪೌಡ್ರಿ ಏನೇ ನೋಡಾಕತ್ತಿದ್ರು, ಸತ್ತಗಿತ್ತಾಳೆ ನೋಡ್ರಿ ಅಂತ ಕಿಲಿಯಾರ ತೆಗೀರಿ ಅಂತ ತಿಳ್ಕೊಂಡು ಹಿಂಗೆ ಕಿಲಿತೆ ತೆಗಿಬೇಡ್ರಿ ಅಂದ್ಲಾಕಿ. ಯಾಕಾಯವ ಏನಾಗೈತಿ, 8 ದಿನ ಆತ ನಾವು ಹೊರಕ್ಕೆ ಬಂದಿಲ್ಲ, ಏನಾಗೈತೆ ಸತ್ತಗಿತ್ತೇನೆ ಅಂತ ತಿಳ್ಕೊಂಡು ಅನ್ನಕತ್ತೀವಿ, ಅದಕ್ಕೆ ಕದ ತೆಗಿಬೇಡ್ರಪ್ಪ ನಾವು ಹೊರಕ್ಕೆ ಬರಗಲ್ಲ ಅಂದಾಕಿ. ತೆಗಿಬೇಡ್ರಪ್ಪ ಹೊರಕ್ಕೆ ಬರಗಲ್ಲ, ತೆಗದರ ತೆಗಿ ಆನಿನ ಅಂತ ತಿಳ್ಕೊಂಡು ಏನು ಮಾಡ್ದೆ, ಕದಾ ಮುರಿದು ಹೊಳಗೆ ಹೋಗೋದ್ರಾಗ ನೋಡ್ತಾರೆ ಹೊಟ್ಟಿಲಾಗ್ಬಿಟ್ಟೈತಿ ಮುದುಕಿ. ಹೊಟ್ಟಿಲಾಗೈತಿ, ಏನು ಮಾಡೋದು, ಇವತ್ತಿನಂತಾಗ ಏನು ಸ್ಕ್ಯಾನ್ ಇಲ್ಲ ಏನಿಲ್ಲ. ಅವಾಗ ಸುಮ್ಮನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಅವಾಗೆಲ್ಲ ನೋಡಿದ್ರು, ಅದು ಕರ್ಕೊಂಡು ಹೋದ್ಬೇಕು. ಡಾಕ್ಟರ್ ಚೆಕಪ್ ಮಾಡಿದ್ರೆ ಕೈ ಹಿಡಿದ್ರು. ಅವ್ರ ಡಾಕ್ಟರ್ ಅಂದ, ಬರಬರಿ ಮುದುಕಿ ಹೊಟ್ಟಿಲಾಗೈತಿದ ಅಂದ್ರ. ಅವ್ರ ಬರಬರಿ ಹೊಟ್ಟಿಲಾಗೈತಿ ಮುದುಕಿ ಅಂದ್ರು. ಎಲ್ಲರೂ ಗಾಬರಿ ಆದ್ರು, ಏನು ಇದು ಇಂಥ ವಯಸ್ಸಿನಾಗ ಏನು ಆ ಮುದುಕಿ ಎಂಥದ್ದು ನಿಂದ ಹಣೆ ಬರ ಅಂದ್ರು. ಎಲ್ಲರೂ ಏನಾಯ್ತು ನಿನಗೆ, ಏನಾರ ಆಗೈತಿ, ಏನು ಹೇಳ ಅಂತ ತಿಳ್ಕೊಂಡ್ರು. ಮತ್ತೆ ಡಾಕ್ಟರ್ ಎಲ್ಲ ಹಿಂಗೆ ಮುಟ್ಟಿ ನೋಡಿದಂತ, ಹೊಟ್ಟೆ ಮುಟ್ಟಿ ನೋಡಿದ ಬಳಿಕ ಹೇಳಕತ್ತಿದ. ಡಾಕ್ಟರ್ ಹೇಳಕತ್ತಿದಂತ, ಹೊಟ್ಟಿಲಾಗಿದ್ದ ಖರೆ, ಆದ್ರ ಮುದುಕಿ ಹೊಟ್ಟಿ ಒಳಗ ಕೂಸಿಲ್ಲ, ಬರೇ ಕುಳ್ಳದವ ಅಂದ. ಬರೇ ಕುಳ್ಳದ ಹೊಟ್ಟೆ ಒಳಗ ಹಿಂಗ ಅಂತ ತಿಳ್ಕೊಂಡ ಡಾಕ್ಟರ್. ಗಾಬರಿ ಆತದ ಮುದುಕಿ. ಯವ್ವ ಅಲ್ಲ ಮುದುಕಿ ಏನಾರ ಮಾಡಿದ್ ಹೇಳೇನಿ, ಏನಾತ ಅಂತ ತಿಳ್ಕೊಂಡು ಎಲ್ಲರಿಗೆ ಕೇಳಿದಾಗ, ಇಲ್ಲ ಸಿದ್ದಾರೂಢರ ಗರಗದ ಮಡಿವಾಳಜ್ಜ ಹಿಂಗೆ ಹೊಂಟಿದ್ರು, ನಾಗಲಿಂಗಪ್ಪಜ್ಜ ಹೊಂಟಿದ್ರು, ಹೋಗೋ ಮುಂದ ಸಗಣಿ ಹೋಗದಿ ನಾನು ಕುಳು ಬಡೆ ಮುಂದೆ ಹಿಂಗಾಗೈತೆ, ಹೋಗಿ ಅವ್ರ ತಕ್ಕ ಹೋಗಂದ್ರ. ಅವ್ರ ತಕ್ಕ ಹೋಗ ಅಂತ ತಿಳ್ಕೊಂಡಂದ ಬಳಿಕ ಮತ್ತೆ ಅವ್ರ ತಕ್ಕ ಹೋದ ಬಳಿಕ ಸಿದ್ದಾರೂಢರು ಗರಗದ ಮಡಿವಾಳಜ್ಜ ಕಟ್ಟಿ ಮೇಲೆ ಕೂತಿದ್ದಂತ ನಮಸ್ಕಾರ ಮಾಡಿದೆಪ್ಪ, ನಾನು ಹಣೆ ಬರ ಕೆಟ್ಟಾಗೈತೆ, ಹಂಗೆ ಮಾಡಬೇಡಪ್ಪ, ನನಗೆ ಬೇಡ್ಕೊಂಡ್ರೆ ನನ್ನ ತಕ್ಕಿಲ್ಲವ, ಅಲ್ಲಿ ಕೂತ ನೋಡವ ನಾಗ್ಲಿಂಗ ಅವನ ತಕ್ಕ ಹೋಗಿ ಬೇಡಕ ನೀನು. ಅವ ಮಾಡ್ಯವ ನಿನಗೆ ಹೊಟ್ಟೆಲ್ಲ ಆಗ್ಬೇಕಾದ್ರೆ ಕಾರಣ ಅವ, ಅವನ ತಕ್ಕ ಹೋಗಿ ಬೇಡಕ ಹೋಗಂತ ತಿಳ್ಕೊಂಡಂದಾಗ ಹೋಗಿ, ಯಪ್ಪ ತಪ್ಪಾಗೈತೆ ನಂದು, ನಾನು ಮಾಡಿದ ತಪ್ಪಾಗೈತೆಪ್ಪ, ಹಂಗೆ ಮಾಡಬೇಡ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ ಬಳಿಕ ಆಯ್ತು ಹೋಗು ಅಂತ ತಿಳ್ಕೊಂಡು, ಏನು 98 ವರ್ಷದ ಮುದುಕಿ ಹೊಟ್ಟೆ ಮೇಲೆ ಹಿಂಗೆ ಕೈ ಇಟ್ರು. ನಾಗಲಿಂಗಪ್ಪಜ್ಜಿ ಹಿಂಗೆ ಕೈ ಇಟ್ಟ ಬಳಿಕ ಹೊಟ್ಟೆಗಿರ್ತಕ್ಕಂಥ ಕುಳ್ಳು ಹೋಗಿ ಗಾಡಿ ಮೇಲೆ ಕೂತ್ವಂತ. ಗಾಡಿ ಮೇಲೆ ಕೂತ್ವಂತ ನೋಡಿ ಹೆಂಗೈತಿ. ಅದಕ್ಕೆ ಮಹಾತ್ಮರಿಗೆ ನಿಂದೆ ಏನು ಮಾಡಬಾರ್ದು ಅಂತ ಕರೀತಾರ. ಮಹಾತ್ಮರಿಗೆ ಶಿವನಿಗೆ ನಿಂದೆಯನ್ನು ಮಾಡಕ್ ಹೋಗ್ಬಾರ್ದು. ನಿಂದೆ ಮಾಡಿದ್ರೆ ಏನಾಗ್ತೈತಿ, ನಾವು ಪಾಪದೊಳಗೆ ಬೀಳುತ್ತೀವಿ, ಕಷ್ಟದೊಳಗೆ ಬೀಳುತ್ತೀವಿ. ಅದಕ್ಕೆ ಅವ ವಿಷ್ಣು ಹೇಳಕತ್ತೀನಂತ, ನೀ ಎಲ್ಲಿ ಕಳ್ಕೊಂಡಿದೆಪ್ಪ ಅಲ್ಲಿಗೆ ಹೋಗು, ನನ್ನಿಂದ ನಾನು ಕಣ್ಣು ಕೊಡಕ್ಕಾಗಂಗಿಲ್ಲ ಅಂದ. ನಾನು ವಿಷ್ಣು ಭಕ್ತದೀನಿ, ನಾನು ಪರಮ ಭಕ್ತದೀನಿ, ನಿನ್ನ ಭಕ್ತದೀನಿ, ನನಗೆ ನೀನ ಕಣ್ಣು ಕೊಡಬೇಕಂತ ತಿಳ್ಕೊಂಡಂದ ಬಳಿಕಿಲ್ಲ, ನನ್ನಿಂದ ಕೊಡಕ್ಕಾಗಂಗಿಲ್ಲ. ನೀ ಎಲ್ಲಿ ಕಳ್ಕೊಂಡಿದ್ಯಾ ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗಿ ತಪಸ್ಸು ಮಾಡು, ನಿನಗೆ ಅವನ ಕೊಡ್ತಾನೆ. ಮಲ್ಲಯ್ಯನ ಕಣ್ಣು ಕೊಡ್ತಾನೆ ನಿನಗೆ, ಬೇರೆದಾರು ಯಾರು ಕೊಡಂಗಿಲ್ಲ, ಹೋಗಂತ. ಶರಣರ ನೋಡು, ಕಣ್ಣು ಈ ಶರೀರದೊಳಗೆ ಕಣ್ಣು ಇರಲಿಲ್ಲ ಅಂದ್ರೆ ಬಹಳಷ್ಟು ಕಷ್ಟದಾಯಕ. ಶರೀರದೊಳಗೆ ನಾವು ನೀವೆಲ್ಲರೂ ಕೂಡ ನೋಡ್ಕೋಬೇಕು. ಇವತ್ತಿನ ಜಗತ್ತಿನೊಳಗೆ ಕೇಳ್ಕೋಬೇಕಲ್ಲ, ನೋಡಬೇಕು ಏನು ವಿಚಾರ ಅಂತೇಳಿ. ಯಾಕಂತ ತಿಳ್ಕೊಂಡಂದ್ರೆ, ಕಿವಿ ಇಲ್ಲ ಅಂದ್ರೆ ಬದುಕ್ಬೋದು ಶರಣರ, ಕಿವಿ ಇಲ್ಲ ಅಂದ್ರೆ ಬದುಕ್ಬೋದು. ಕಣ್ಣಿಲ್ಲ ಅಂದ್ರೆ ಬಹಳಷ್ಟು ಕಷ್ಟ. ಹೌದ್ರೆ, ಬಹಳ ಕಷ್ಟದಾಯಕವಿರತಕ್ಕಂಥ ಜೀವನ. ನೀವೆಲ್ಲ ಅಂತಿರ್ತೀರಿ, ಏನು ಪಾಪ ಮಾಡಿತ್ತು ಗೊತ್ತಿಲ್ಲ, ನನಗೊಂದು ಹುಡುಗ ಹುಟ್ಟೈತೆ ಕಣ್ಣಿನಿಲ್ಲ ಅಂತ ತಿಳ್ಕೊಂಡು ಬೈತಿರ್ತೀರಿ, ಹಿಂಗೆಲ್ಲ ಅಂತಿರ್ತೀರಿ, ಹೌದಲ್ಲ? ಹಂಗ ಶರಣರ ನೆನಪಿರ್ಲಿ,
ಅವತ್ತಿನ ದಿನಮಾನದೊಳಗೆ ಸುಮಾರು 100-120 ವರ್ಷಗಳ ಹಿಂದೆ ನಡೆದ ಘಟನೆ. ಇದೇ ಒಂದು ನಮ್ಮ ಕನ್ನಡ ನಾಡಿನೊಳಗೆ ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ, ಚೆನ್ನಾಗಿರುವಂಥ ಸಮಯದೊಳಗೆ ನೀವು ಎಲ್ಲ ಕಣ್ಣು ನೆಟ್ಟಗದವ, ಕಿವಿ ಕೇಳ್ತವ, ಶರೀರ ಚೆನ್ನಾಗಿತ್ತು ಅಂತ ತಿಳ್ಕೊಂಡು